ಓಂ ಬ್ರಹ್ಮದೇವಾಯ ನಮಃ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಬೈತಾಂ ಕಲ್ಪವೃಕ್ಷ ನಮತಾಂ ಕಾಮಧೇನೆ ಶ್ರೀಮನ್ನಾರಾಯಣ ಮಹಾಲಕ್ಷ್ಮೀದೇವಿ ನಮಸ್ತತೆ. ಅರಿವಿಗೂ ಶರಣಂದೆ, ಗುರುಗೂ ಶರಣಂದೆ, ವಾಗ್ದೇವಿ ಸರಸ್ವತಿ ಕೂಡ ಶರಣಂದೆ. ನಂಬರ್ ಅಂದರೆ ನಾನು ಅಂದರೆ ನಂಬರ್ಸ್. ಹೇಳ್ತೀನಂತ ಆಗುತ್ತೆ ಅಂತ ಹೇಳ್ತೀನೋ ಅಭಿಮಾನಿ ದೇವರಿಗೆ ಗೊತ್ತು. ಶ್ರೀ ಪ್ರಕಾನಂದ ಸ್ವಾಮೀಜಿ ಪಾದಕ್ಕೆ ನಮಸ್ಕಾರವನ್ನು ಮಾಡ್ತಾ ನಾನು ಹೇಳಿದಂಗೆ 8ನೇ ತಾರೀಕು ತುಂಬ ವೆರಿ ಡೇಂಜರ್ ಅಂತ ಹೇಳ್ತಾಯಿದ್ದೆ. ಖಂಡಿತಲ್ಲೂ ಕೂಡ ನೆನ್ನೆಲ್ಲೂ ಕೂಡ ತುಂಬ ಆಕ್ಸಿಡೆಂಟು, ತುಂಬ ನೆನ್ನೆಲ್ಲ ಮಳೆ ಬಂದು ಎಲ್ಲ ಕಡೆ ಕೊಚ್ಚಿ ಹೋಗ್ತಾಯಿದೆ. ಇವತ್ತು ಹೆಲಿಕಾಪ್ಟರ್ ಕೂಡ ಬಿದ್ದಿತ್ತು ಅಂತ ಹೇಳಿದೆ. ಎಲ್ಲಿ ಬಿದ್ದಿದ್ದು ಮೇಡಮ್? ಗುರುಜಿ, ಮೇನ್ಲಿ ನಾನು ಅದು ಸುದ್ದಿ ಓದಿದ ತಕ್ಷಣ ನಾನು ಅನ್ಕೊಂಡೆ, ನೀವು ಹೇಳಿದ್ರಿ ಈ ವರ್ಷದಲ್ಲಿ ಎಕ್ಸ್ಪೆಷಲಿ ವಿಮಾನ ಅಪಘಾತಗಳು ಜಾಸ್ತಿ ಆಗುತ್ತೆ ಅಂತ. ಅಂಡ್ ಕಳೆದ ತಿಂಗಳುಗಳು ಕೂಡ ತುಂಬಾನೇ ಆಗಿದೆ. ಅಂಡ್ ಈಗ 8ನೇ ತಿಂಗಳು ಶುರುವಲ್ಲಿ ಆಗಿರೋದು ಪೆರು ದೇಶ, ಅಂದ್ರೆ ದಕ್ಷಿಣ ಅಮೆರಿಕಾದಲ್ಲಿ ಪೆರು ಅನ್ನೋ ಒಂದು ದೇಶದಲ್ಲಿ ಆಗಿರುವಂತದ್ದು. ಒಂದು ಪ್ರವಾಸಿ ತಾಣಕ್ಕೆ ಕರ್ಕೊಂಡು ಹೋಗ್ತಾ ಇದ್ರು ಪ್ರವಾಸಿಗರನ್ನ. 11 ಜನ ಪ್ರವಾಸಿಗರು ಮತ್ತಿಬ್ರು ಸಿಬ್ಬಂದಿಗಳು ಫ್ಲೈಟ್ ಕ್ರಾಶ್ ಆಗಿ ಸತ್ತೋಗಿರೋದು. 11 ಜನ ಸತ್ತೋಗಿದ್ದಾರೆ, 13 ಜನ ಸತ್ತೋಗಿರೋದು. 13 ಜನ ಖಂಡಿತಲ್ಲ. ಇದು ಈ ದಯವಿಟ್ಟು ನೋಡಿ, ಇದೆಲ್ಲವೂ ಕೂಡ ನೋಡಿ, ಆ ವಿಡಿಯೋ ನೋಡ್ತಾ ಇದ್ದೀರಾ 100%. ನಿಮಗೆ ಏನು ಅನ್ನಿಸ್ತೈತೆ ಮೇಡಮ್? ನಾನು ಈ ಒಂದು 8ನೇ ತಿಂಗಳು ಫ್ಲೈಟ್ ಬೀಳುತ್ತೆ, ದೊಡ್ಡ ಅನಾಹುತ, ಪ್ರಕೃತಿನ ತುಂಬ ಇಷ್ಟಪಡಕ್ಕೆ ಹೋಗ್ಬೇಡಿ ಅಂತೆಲ್ಲ ಹೇಳಿದೆ. ಅದೇನು ನನಗೆ ಅದನ್ನೇ ಹೇಳ್ದೆ, ನಂಗೆ ಸುದ್ದಿ ಓದಾಗ ಫುಲ್ ಶಾಕ್ ಆಯ್ತು. ನೀವು ಹೇಳಿದ್ರಿ ಕೂಡ 8ನೇ ತಿಂಗಳಲ್ಲಿ ಆಗುತ್ತೆ ಈ ತರ ಇನ್ಸಿಡೆಂಟ್ ಅಂತ. ಅಂಡ್ ಎಕ್ಸ್ಪೆಷಲಿ ಹೇಳಿದ್ರಿ ನೀವು ಫ್ಲೈಟ್ ಆಕ್ಸಿಡೆಂಟ್ ಜಾಸ್ತಿ ಆಗುತ್ತೆ ಅಂತ. ಈ ಸುದ್ದಿ ಆದಾಗ ಇನ್ ತಿಂಗಳು ಕೂಡ ನೆನ್ನೆನೆ ಶುರು ಆಗಿರೋದು. ಅಷ್ಟು ಬೇಗ ಈ ಒಂದು ಅನಾಹುತ ಆಗಿದೆ ಅಲ್ವಾ? ನಾನು ಅನ್ಕೊಂಡೆ ಹೇಗೆ ಸಾಧ್ಯ ಆಗುತ್ತೆ ಹೌದು ಅಂತ. ನಾನು ಹೇಳ್ಬಿಟ್ಟು ಹೋಗಿದ್ದೆ, ನಿಮ್ಗೆ ಆ ಕುತೂಹಲ ಇತ್ತ, ನೀವೇ ಆಂಕರಿಂಗ್ ಆಗಿದೆ. ಯಾಕಂದ್ರೆ ನನ್ನ ಮೊದಲನೇ ವಾಯ್ಸ್ನ ಫಸ್ಟ್ ನಿಮ್ ಕಿವಿಲೇ ಕೇಳ್ತೀರಾ, ಆಮೇಲೆ ಜನನು ಕೇಳ್ತಾರೆ. ಆ ಕುತೂಹಲ ಏನ್ ಅನಿಸ್ತು ಮೇಡಮ್ ಈ 8ನೇ ತಿಂಗಳ ನಂಗೆ ಭಯ ಆಗ್ತೈತೆ ಅಂದಾಗ? ಎಸ್, ನೀವ್ ಹೇಳ್ದಾಗ ನಂಗೆ ಅನ್ಸಿತ್ತು. ಯಾಕಂದ್ರೆ ಹಳೆ ಇನ್ಸಿಡೆಂಟ್ ಆದಾಗ 8ನೇ ತಿಂಗಳಲ್ಲಿ ಏನೆಲ್ಲ ಆಗ್ಬೋದು ಅನ್ನೋ ಒಂದು ಕ್ಯೂರಿಯಾಸಿಟಿ ಕೂಡ ಇತ್ತು, ಆಗುತ್ತೋ ಇಲ್ವೋ ಅನ್ನೋ ಒಂದು ಕನ್ಫ್ಯೂಷನ್ ಇತ್ತು. ಅಂಡ್ ಆದಾಗ ಅನ್ಕೊಂಡೆ ಹೌದಲ್ವಾ, ಹೇಳ್ದಾಗ ಆಗಿದೆ ಅಂತ ಹೇಳಿ. ಅಂಡ್ ಮತ್ತೆ ನೆಕ್ಸ್ಟ್ ಕೂಡ ಇನ್ನೇನು ಅವಾಂತರಗಳು ಕಾದಿರುತ್ತೆ ಏನು ಅಂತ ಇವತ್ತಿನ ಕಾರ್ಯಕ್ರಮದಲ್ಲಿ ತಿಳಿಸ್ಕೊಡ್ಬೇಕಾಗಿದೆ. ಅಂಡ್ ಈ ಘಟನೆ ಬಗ್ಗೆ ನೀವೇನ್ ಮಾತಾಡ್ತೀರಾ? ನಿಮಗೆ ಈ ಫ್ಲೈಟ್ ಬಿದ್ದಾಗ ಎಷ್ಟೊತ್ತಿಗೆ ಗೊತ್ತಾಯ್ತು? ನಾನೀಗ ಸಂಜೆ 4 ಗಂಟೆ ನ್ಯೂಸ್ ಮಾಡ್ದಾಗ ನನಗೆ ಗೊತ್ತಾಯ್ತು. ಖಂಡಿತ ಹೌದು. ನಾನು ನ್ಯೂಸ್ ಓದಿದ ತಕ್ಷಣ ಅನ್ಕೊಂಡೆ ಗುರುಜಿಗೆ ಇವತ್ತು ಮಾತಾಡ್ತಾರೆ ಇದ್ರ ಬಗ್ಗೆ. ಅವ್ರು ಹೇಳ್ದಾಗೆ ತಿಂಗಳು ಶುರು ಅಲ್ಲಿ ಆಗಿದೆ ಅಂತ ಹೇಳಿ ನಾನು ಅನ್ಕೊಂಡೆ ಆಗ. ಇಲ್ಲ, ನಿನ್ನೆ ನೋಡಿ ಹಾಸನದಲ್ಲಿ ಕೂಡ ಆಕ್ಸಿಡೆಂಟ್ ಆಗಿ 7 ಜನ ಸತ್ತೋಗಿದ್ದಾರೆ ಹೈವೇಲಿ 1ನೇ ತಾರೀಕು. ಭಾಳ ಮಿರಾಕಲ್ ಏನಪ್ಪ ಅಂದರೆ, ನಿನ್ನೆಲ್ಲೂ ಕೂಡ ಯಾರೋ ಆಸ್ಟ್ರೇಲಿಯಾ ಟೂರ್ ಹೋಗಿದ್ದಾರೆ. ಅವರು ನನಗೆ ಬೆಳಗ್ಗೆಲ್ಲ ಫೋನ್ ಮಾಡ್ತಾರೆ, ಗುರುಜಿ ನೋಡಿ ನೀವು ಹೇಳ್ದಂಗೆ ಹಾಸನದಲ್ಲಿ 11 ಜನ ಸತ್ತವರು, ಹೊಡೆದು ಡ್ರೈವರ್ ಎಲ್ಲ ಅಂತ. ನೋಡಿ ಇವತ್ತು ಕೂಡ ಫ್ಲೈಟ್ ಅನಾಹುತ ಆಗಿದೆ. ಎಷ್ಟು ನಷ್ಟ ಸರ್ಕಾರಕ್ಕೆ, ಎಷ್ಟು ಪ್ರಾಬ್ಲಮ್ ಫ್ಯಾಮಿಲಿಗೆ. ಅಂದರೆ ಅಕಸ್ಮಿತವಾದ ಒಂದು ಸಾವನ್ನ ಆಗ್ತಾಯಿದೆ. ಯಾಕಂದರೆ ನಾನು ಮಳೆ ಬಂದು ಹಾವು ಕಚ್ಚುತ್ತೆ ಅಂದಾಗ ಯಾರೂ ನೆಮ್ಮನಲ್ಲ. 100% ನೋಡಿದರೆ ಚೈನಾದಲ್ಲಿ ಮಳೆ ಬಂದು ಹಾವೆಲ್ಲ ಕಚ್ಚು. ಇವತ್ತು ನೋಡಿ ಭಾಳ ಅದ್ಭುತವಾಗಿ ಗುರು ಹುಚ್ಚಿನಾದಾಗ ಮಳೆ ಬಂದು ತುಂಬ ದೊಡ್ಡ ಅನಾಹುತ ಆಗ್ತೈತೆ. ಅದರಲ್ಲೂ ಕೂಡ ಸಿಕ್ಕಾಪಟ್ಟೆ ಆಗ್ತೈತೆ. ಈ ಒಂದು ತಿಂಗಳಲ್ಲಿ ಕೈ ಮುಗಿತೀನಿ, ಮನೆ ಮಠ ಅಂತ ನೆಮ್ಮದಿಯಾಗಿರಿ, ತುಂಬ ಒಳ್ಳೆಯದಾಗುತ್ತೆ. ಬಹಳ ಹುಷಾರಾಗಿರಿ. ಪ್ರಕೃತಿನ ತುಂಬ ತುದಿಯಿಂದ ಎಲ್ಲ ನೀವು ಪ್ರಯೋಗ ಮಾಡೋಕ್ಕೆ ಹೋಗ್ಬೇಡಿ, ನೀರು ಆಳದ ಒಳಗಡೆಗೆ ಹೋಗಬೇಡಿ, ಪ್ರಕೃತಿ ಮೇಲೆ ಹೋಗಬೇಡಿ. ಇದೆಲ್ಲ ವೆರಿ ಡೇಂಜರ್ ಅಂತ ಹೇಳುತ್ತೆ. ನಿಮಗೇನಂತ ಅಸ್ಸಾಮಲ್ಲೆಲ್ಲ ಮಳೆ ಬಂದು ಕೊಚ್ಚೋಗ್ತೈತೆ? ನೀವು ಹೇಳಿದ್ರಿ ಅಲ್ವಾ, ನೀರಿಂದ ಕೂಡ ಸಾಕಷ್ಟು ತೊಂದರೆ ಆಗುತ್ತೆ, ಪ್ರವಾಹ ಉಂಟಾಗುತ್ತೆ. ಅಷ್ಟು 100 ಜನ ಸಾಯ್ತಾ ಇದ್ದಾರೆ. ಅಸ್ಸಾಂ ಆಗಿರ್ಬೋದು, ಕೇರಳ, ಇಲ್ಲೆಲ್ಲ ಎಷ್ಟು ಪ್ರವಾಹ ಆಗ್ತದೆ, ಜನಗಳೇ ಕೊಚ್ಚಿ ಹೋಗ್ತಾ ಇದ್ದಾರೆ. ಅನ್ಕೊಂಡೆ ಇವ್ರು ಹೇಳೋ ರೀತಿ ನೀರಿಂದ ತೊಂದರೆ ಆಗತ್ತೆ ಅನ್ನೋ ರೀತಿನೇ ಆಗ್ತದೆ ಅಲ್ವಾ ಅಂತ ಹೇಳಿ. ನೋಡಿ ಅಸ್ಸಾಂ ನೀರು ಎಲ್ಲರೂ ಏನಾಗುತ್ತೆ ಗೊತ್ತಾ, ಗುರು ಹುಚ್ಚಿನಾದ್ರೆ ತುಂಬ ಒಳ್ಳೇದಂತ ಎಲ್ಲರೂ ಹೇಳ್ತಾರೆ. ಈಸ್ ರಾಂಗ್ ಕಾನ್ಸೆಪ್ಟು. ನನ್ನ ಒಂದು ಒಪ್ಪಿನ ಪ್ರಕಾರ ಕಟಕ ರಾಶಿ ಗುರು ಬರೋದನ್ನು ಪ್ರಕೃತಿಯಲ್ಲಿ ನೆಮ್ಮದಿ ಇರಲ್ಲ. ಇನ್ನು ಮುಂದೆ 10ನೇ ತಿಂಗಳವರೆಗೂ 10ನೇ ತಿಂಗಳು ಕಂಪ್ಲೀಟ್ ಆಗೋರು ಗುರು ಕಟಕ ರಾಶಿಯಿಂದ ಆಚೆ ಬರಲ್ಲ. ಒಂದಲ್ಲ ಒಂದು ಸಮಸ್ಯೆ ಆಗುತ್ತೆ. 100% ನನ್ನ ಹೇಳಿದಂಥ ಮಾತು 100ಕ್ಕೆ 100% ನಿಜ ಆಗುತ್ತೆ. ಇದು ನನ್ನ ಬ್ರಹ್ಮ, ನನ್ನ ಭದ್ರಕಾಳಿ 9 ನವಗ್ರಹಗಳು ಕೂಡ ನುಡಿಸ್ತಿರೋದು 100%. 9 ಗ್ರಹ, 12 ರಾಶಿ, 27 ನಕ್ಷತ್ರ, ಯಾರ ಅಪ್ಪನ ಮನೆ ಸೊತ್ತಲ್ಲ ಅಂತ. ನಂಬರ್ ಅಂದರೆ ನಾನು ಅಂದರೆ ನಂಬರ್ಸ್. ಹೇಳ್ತೀನಂತ ಆಗುತ್ತೆ ಅಂತ ಹೇಳ್ತೀನೋ ಅಭಿಮಾನಿ ದೇವ್ರಿಗೆ ಗೊತ್ತು ಅಂತ ಹೇಳ್ತೀನಿ. ಒಂದೊಂದು ಮಾತು ಕೂಡ ನನ್ನ ಮುತ್ತಿನಂತೆ ನಿಜವಾಗುತ್ತಾ ಇದ್ದಾವೆ. ಅದರಲ್ಲಿ ಈ ವರ್ಷ ಅಂತೂ ಎಲ್ಲ ಮಾತು ನಿಜ ಆಗಿದ್ದಾವೆ, ಎಲ್ಲ 100ಕ್ಕೆ 100. ನೋಡಿ ನಾನು ಒಂದು ಹೇಳಿದೆ, ನನ್ನನ್ನು ಯಾರು ಬೈದರೆ ಸರ್ವನಾಶ ಆಗ್ತಾರೆ. ನೋಡಿ ಮೊನ್ನೆ ಯಾರೋ ಇಲ್ದಿರೋಕಾದಲ್ಲಿ ನಾನು ಲಕ್ಷ್ಮಿ ಬಗ್ಗೆ ಮಾತಾಡಿದಾಗ ಹೆಂಗಂಗೋ ಮಾತಾಡಿ ನೆಗೆಟಿವ್ ಮಾತಾಡೋದು. ನಿನ್ನೆ ತಗೊಂಡಾಗ ಒದ್ರಾ 100%. ನೋಡಿ ರೀ, ನನಗೆಲ್ಲ ಗೊತ್ತಿದ್ದೇ ಲಕ್ಷ್ಮಿ ಬಗ್ಗೆ ಮಾತಾಡ್ತೀನಿ. ನಾನು ಯಾವುದೂ ಕೂಡ ತಪ್ಪು ಹೇಳಲ್ಲ. ದೇವರು ಅನ್ನೋದು ಲಕ್ಷ್ಮಿ. ವರಮಹಾಲಕ್ಷ್ಮಿ ಹಬ್ಬದ ಬಗ್ಗೆ ಸಾಕಷ್ಟು ಕುತೂಹಲ ಇದೆ. ವರಮಹಾಲಕ್ಷ್ಮಿ ಹಬ್ಬ ನೋಡಿ ಸಾಕಷ್ಟು ಜನ ನನಗೆ ಆಲ್ಮೋಸ್ಟ್ ಈಗಲೇ ಮುಹೂರ್ತ ಟೈಮಿಂಗ್ಸ್ ಎಲ್ಲರೂ ಕೇಳ್ತಾರೆ. ಯಾಕಂದರೆ
ನೋಡಿ ಸರ್ ಹೋದ ವರ್ಷ 50-50 ಅಂತ ಹೇಳಿದೆ, ನಾನು ಸರಿಯಾಗಿ ಮಾಡಿದೆ, ನನಗೆ ಇಂಪ್ರೂವ್ಮೆಂಟ್. ನಾನು ಕೊಡೋ ಮುಹೂರ್ತದಲ್ಲಿ, ನಾನು ಕೊಡೋ ಗಳಿಗೆಯಲ್ಲಿ ನೀವು ವರಮಹಾಲಕ್ಷ್ಮಿ ಹಬ್ಬನ ಯಾವ ಬಣ್ಣ, ಯಾವ ಕಲ್ಲರ್ಸು, ಯಾವ ಹೂವನ್ನಿಟ್ಟು ನೀವು ಪೂಜೆ ಮಾಡಿಸಿದ್ರೆ ಸಕಲ ಸಂಪತ್ತು ಐಶ್ವರ್ಯ ನಿಮಗೆ ಮುಂದಿನ ವರ್ಷದೊತ್ತಿಗೆ 100% ಲಕ್ಕನ್ನು ಚೇಂಜ್ ಮಾಡಿಕೊಡ್ತೀನಿ. ಯಾಕಂದರೆ ವರಮಹಾಲಕ್ಷ್ಮಿ ಹಬ್ಬ ಇದೆಯಲ್ಲ, ಅದು ತುಂಬ ಪಾಸಿಟಿವ್ ಆಗಿರುತ್ತೆ. ಯಾಕಂದರೆ ನಮ್ಮ ಮನೇಲಿ ನನ್ನ ಮಗಳು ವರಮಹಾಲಕ್ಷ್ಮಿ ಹಬ್ಬ, ನನ್ನ ಹೆಂಡತಿ ಕೂಡ ನನ್ನ ವರಮಹಾಲಕ್ಷ್ಮಿ ಹಬ್ಬ ಖಂಡಿತಲ್ಲೂ ಕೂಡ ನನ್ನ ಫಾಲೋ ಮಾಡೋರು, ನನ್ನ ಹೆಣ್ಮಕ್ಳು ಪರಿಚಯ ಇರೋರು ಕೂಡ ನಂಗೆ ಲಕ್ಷ್ಮಿ ಥರನೇ ಇರ್ತಾರೆ 100%. ನಾನಂತ ಕರ್ನಾಟಕದಲ್ಲಿ ಜ್ಯೋತಿಷದಲ್ಲಿ ಎಲ್ಲರ ಮನೇಲೂ ಕೂಡ ಒಂದು ಅಣ್ಣ, ತಮ್ಮ, ತಾತ ಸಖತ್ ಎಂಜಾಯ್ ಮಾಡ್ತಾರೆ. ಇವಾಗ ನೋಡಿ ವಿಜಯ್ನ ಹೆಂಗೆ ಎಂಜಾಯ್ ಮಾಡ್ತಿರೋ ಅದೇ ಥರ ನನ್ನನ್ನು ಸಾಕಷ್ಟು ಜನ ಎಂಜಾಯ್ ಮಾಡ್ತಾರೆ. 100% ಸೂಪರ್ ಅಂತ ಹೇಳುತ್ತೆ. ವರಮಹಾಲಕ್ಷ್ಮಿ ಹಬ್ಬ 21ನೇ ತಾರೀಕು ದಿ ಬೆಸ್ಟ್ ಡೇಟ್ ಆಗುತ್ತೆ. ಆದರೆ ನೀವು ಮಾಡುವಂಥ ಗಳಿಗೆ ಇದೆಯಲ್ಲ, ಅದು ತುಂಬ ಇಂಪಾರ್ಟೆಂಟ್. ನೆಗೆಟಿವ್ ಗಳಿಗೆಯಲ್ಲಿ ಮಾಡಿದಾಗ ಮನೆ ಮಠ ಕಳ್ಕೊತೀರ, ಇಲ್ಲ ಆರೋಗ್ಯ ಕಳ್ಕೊತೀರ, ಇಲ್ಲ ಮನೇಲಿ ಸಾವು ನೋವಾಗುತ್ತೆ. ಆದರೆ ವರಮಹಾಲಕ್ಷ್ಮಿ ನಾವು ಯಾವಾಗಲೂ ಮಾಡ್ತೀವಿ ಅನ್ನೋದಲ್ಲ, ಖಂಡಿತಲ್ಲಿ ಕೂಡ ಒಂದು ಒಳ್ಳೆ ಟೈಮಲ್ಲಿ ಮಾಡಿದಾಗ ನಿಮಗೆ ಒಳ್ಳೆ ಮಹಾಲಕ್ಷ್ಮಿ ನಿಮ್ಮ ಮನೇಲಿ ತಾಂಡವಾಡ್ತಾರೆ, ತುಂಬ ತಾಂಡವಾಡ್ತಾರೆ. ಈ ಸರಿ ವರಮಹಾಲಕ್ಷ್ಮಿ ಹಬ್ಬನ ಕರೆಕ್ಟಾದ ಟೈಮಲ್ಲಿ, ಕರೆಕ್ಟಾದ ಗಳಿಗೆಯಲ್ಲಿ ನೀವು ಮಾಡಿದರೆ ನಿಮ್ಮ ಮನೇಲಿ ಅದೃಷ್ಟ ತಾಂಡವಾಡುತ್ತೆ, ತುಂಬ ತಾಂಡವಾಡುತ್ತೆ. ಆ ಒಂದು ಗಳಿಗೆನೇ ನೀವು ಸೆಲೆಕ್ಷನ್ ಮಾಡ್ಕೋಬೇಕಾಗುತ್ತೆ. ಯಾಕಂದರೆ ಅವತ್ತು 2 ನಕ್ಷತ್ರಗಳಿರ್ತವೆ. ಆ 2 ನಕ್ಷತ್ರದಲ್ಲಿ ಯಾವ ನಕ್ಷತ್ರನ ನೀವು ಬೆಟ್ರಾಗಿ ಆಯ್ಕೆ ಮಾಡ್ಕೊತೀರ, ಯಾವ ಲಗ್ನವನ್ನು ಆಯ್ಕೆ ಮಾಡ್ಕೊತೀರ. ನೋಡಿ ವರಮಹಾಲಕ್ಷ್ಮಿ ಹಬ್ಬನ ಕರ್ನಾಟಕದಲ್ಲಿ ಇಂಥ ಒಂದು ಲಗ್ನದಲ್ಲೇ ಮಾಡಬೇಕು. ಇವತ್ತು ಸರಿ ಬಂದಿಲ್ಲ, ಈ ಸರಿ ಸರಿ ಬಂದು, ಈ ಸರಿ 8ನೇ ತಿಂಗಳು ತುಂಬ ಪವರ್ಫುಲ್ ಆಯಿತು. ನೋಡಿ ವರಮಹಾಲಕ್ಷ್ಮಿ ಹಬ್ಬ 8ಕ್ಕೆ ಬರುತ್ತೆ, 30ಕ್ಕೆ ಮಧ್ಯ ಆರಾಧನೆ ರಾಯರದು ಬರುತ್ತೆ, ರಾಯರದು ಕೂಡ 30 ಇದೇ ತಿಂಗಳಲ್ಲೇ ಬರುತ್ತೆ ಯಾವಾಗಲೂ ಕೂಡ. ಆಮೇಲೆ 8ನೇ ತಿಂಗಳಲ್ಲಿ ಹುಡ್ತವರೆಲ್ಲ ತುಂಬ ಕೋಟ್ಯಾಧೀಶ್ವರಾಗ್ತಾರೆ. 8ನೇ ತಿಂಗಳಲ್ಲಿ ಬರ್ತಾಳೆ ಯಾರ್ಯಾರು ಬರುತ್ತೋ ಆ 8ನೇ ತಿಂಗಳಲ್ಲಿ ನೋಡಿ ರಾಯರು ಲೈಫ್ ಲಾಂಗ್ ನಾವು ರಾಯರನ್ನ ನೆನೆಸ್ಕೊತೀವಿ, ವರಮಹಾಲಕ್ಷ್ಮಿ ಹಬ್ಬನ ನೆನೆಸ್ಕೊತೀವಿ. 8ನೇ ತಿಂಗಳಲ್ಲಿ ಭಾಳ 8ನೇ ತಿಂಗಳಲ್ಲಿ ಹುಟ್ಟೋರೇ ಕೋಟ್ಯಾಧೀಶ್ವರು. 8ನೇ ತಿಂಗಳಲ್ಲಿ ಹುಟ್ಟೋರೆಲ್ಲ ರಿಚ್ ಪೀಪಲ್ಸ್ ಆಗ್ತಾರೆ. 8ನೇ ತಿಂಗಳಲ್ಲಿ ಹುಟ್ಟೋದೇ ಒಂದು ದೊಡ್ಡ ಯೋಗ. 8 ಅನ್ನೋದು ಈ ವರ್ಷಕ್ಕೆ ಡೇಂಜರ್ ನಂಬರ್ಸ್ ಅಷ್ಟೇ. ಅದರಲ್ಲೂ ಕೂಡ ಏನೇನೆಲ್ಲ ಆಗ್ಬೋದೋ ಗೊತ್ತಿಲ್ಲ.